ದರ್ಶನ್ ಅವರಿಗೆ ಮನೆ ಊಟ ಸಿಗಬಹುದಾ ಅಥವಾ ಜೈಲೂಟನೇ ಫಿಕ್ಸ್ ಆಗುತ್ತಾ? ಈ ವಿಚಾರ ಈಗ ಬಹಳ ಚರ್ಚೆಯಲ್ಲಿರುವಂಥದ್ದು. ಯಾಕಂತಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಪ್ರಕಟ ಆಗುತ್ತೆ. ಅದೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರು ಅಂತಾನೆ ದರ್ಶನ್ ಅವರಿಂದ ಕೊಲೆಯಾದಂತ ವ್ಯಕ್ತಿ ಅನ್ನುವಂಥದ್ದು ಆರೋಪ ಏನಿದೆ, ಅವರ ತಂದೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಏನೋ ಹಿಂದೆ ಮಾತನಾಡ್ತಾ ಅವರು ಸ್ವಲ್ಪ ಕಾಂಪ್ರಮೈಸ್ ಆಗುವಂತ ರೀತಿಯಲ್ಲಿ ಅವರಿದ್ದಾರ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಯಾವ ಕಾರಣಕ್ಕೂ ಆಗಲ್ಲ. ಕೋರ್ಟ್, ಪೊಲೀಸ್, ಸರ್ಕಾರ ಈವರೆಗೂ ನಮಗೆ ನ್ಯಾಯವನ್ನ ಕೊಟ್ಟಿದೆ. ಕೋರ್ಟ್ನಲ್ಲಿ ಈವರೆಗೂ ನಡೆದಿರುವಂತ ತನಿಖೆ ಏನಿದೆ ಅದು ನಮಗೆ ತೃಪ್ತಿ ತಂದಿದೆ. ನಮ್ಮ ಮಗನಿಗಾದಂತ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಸಿಗಲೇಬೇಕು. ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರ ಕೊಟ್ಟಿರುವಂತ ಹೇಳಿಕೆ ಇದು. ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸೋ ಮತ್ತೊಂದೋ ಇಲ್ಲ, ಇದರಲ್ಲಿ ನನ್ನ ಮಗನಿಗಾದಂತ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ದರ್ಶನ್ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ. ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ, ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕಿತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಕಾನೂನು ಹೋರಾಟ ನಡೀತಿ, ಕಾನೂನು ಹೋರಾಟ ನಡೀತಿದೆ, ಕಾನೂನು ಪ್ರಕಾರ ನಡೀತಿದೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರಿದ್ದಾರೆ, ಸರ್ಕಾರ ಇದೆ. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ದೊರಕಿಸ್ಕೊಟ್ಟಿದೆ, ಮುಂದೇನೂ ದೊರಕಿಸ್ಕೊಡ್ತೈತೆ. ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ. ಮುಂದೇನೂ ಕೂಡ ನಾವು ನ್ಯಾಯಕ್ಕೆ ಹೋರಾಡ್ತೇವೇನ ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ತಿಳಿತ್ರ. ಇಷ್ಟು ನನ್ನ ಅಭಿಪ್ರಾಯ. ನಾವು ನ್ಯಾಯನೇ ಬಯಸೋದು. ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದ ಮೊರೆ ಹೋಗಿದೆ ಸರ್ಕಾರ ಹೋಗಿದ್ದೆ, ನ್ಯಾಯ ಸಿಗೋತ್ತಂತ ನಮ್ಮ ಭರವಸೆ ಇದೆ. ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರಾಗಿರಲಿ, ನಮ್ಗೆ ಯಾರು ಅಂತದಲ್ಲ, ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟಂತ ನಮ್ಮದು ಮನವಿ. ಅಲ್ಲ, ದರ್ಶನ್ ನಮ್ಮ ಬಗ್ಗೆ ಇನ್ನು ದರ್ಶನ್ ಮನೆ ಊಟಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರ ಅರ್ಜಿ ಸಂಬಂಧ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗುತ್ತೆ. ಹೆಚ್ಚು ಕಡಿಮೆ ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ಕೋರ್ಟ್ ಇವತ್ತು ದರ್ಶನ್ ಅವರಿಗೆ ಮನೆ ಊಟದ ಭಾಗ್ಯವನ್ನ ಕಲ್ಪಿಸಬಹುದಾ ಇಲ್ವಾ ಅನ್ನುವಂಥದ್ದು ಪ್ರಕಟ ಆಗುತ್ತೆ. ಮನೆಯಿಂದ ಊಟ, ಬಟ್ಟೆ, ಆಮೇಲೆ ಇನ್ನಿತರ ಕಟ್ಲಾರಿ ವಸ್ತುಗಳು ಅಂತ ಅಂದ್ರೆ ಈ ಕತ್ರಿ, ಚಾಕು, ಆಮೇಲೆ ಈ ಫೋಕ್ಸು, ಸ್ಪೂನು, ಇಂಥದಕ್ಕೆ ದರ್ಶನ್ ಅವರು ಡಿಮಾಂಡ್ ಅನ್ನ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನ ಮಾಡ್ಕೊಂಡು, ಡಿಮಾಂಡ್ ಅಲ್ಲ ಈಗ ಆಗಲ್ಲ, ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ ಅನುಮತಿಗೆ ಅವ್ರು ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಈಗ ಅದರ ತೀರ್ಪು ಪ್ರಕಟ ಆಗುತ್ತೆ. ಜೈಲೂಟದಿಂದ ಅವರಿಗೆ ಅಜೀರ್ಣ ಹೆಚ್ಚಾಗಿದೆ, ಅತಿಸಾರ ಆಗ್ತಾ ಇದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಸೊ ಜೈಲು ಅಧಿನಿಯಮವನ್ನ ಉಲ್ಲೇಖಿಸಿ ದರ್ಶನ್ ಪರವಾದಂಥ ವಕೀಲರು ವಾದವನ್ನ ಹಿಂದೆ ಮಂಡಿಸಿದ್ದರು. ಪೊಲೀಸರ ಪರ ವಿಶೇಷ ಅಭಿಯೋಜಕರು ಕೂಡ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. 5,000 ಮಂದಿ ಕೈದಿಗಳಿದ್ದಾರೆ, ವಿಚಾರಣಾಧೀನ ಕೈದಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಜೈಲಲ್ಲೇ ಊಟ ವ್ಯವಸ್ಥೆ ಮಾಡಿದ್ದೀವಿ, ಯಾರಿಗೂ ಏನು ಸಮಸ್ಯೆ ಇಲ್ಲ. ದರ್ಶನ್ ಅವರಿಗೆ ಯಾಕೆ ಸಮಸ್ಯೆ? ಈಗ ಅವ್ರಿಗೆ ಕೊಟ್ಟರೆ ಉಳಿದಂಥವರು ಕೂಡ ನಮಗೂ ಕೊಡಿ ಅನ್ನುವಂಥ ಡಿಮಾಂಡನ್ನು ಇಡ್ತಾರೆ ಅನ್ನುವಂಥ ರೀತಿಯಾಗಿ ದರ್ಶನ್ ಅವರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಉಲ್ಲೇಖ ಆಗಿತ್ತು. ನ್ಯಾಯಾಧೀಶರು ಇವತ್ತೇನು ತೀರ್ಪು ಕೊಡ್ಬೋದು ಅನ್ನುವಂಥದ್ದನ್ನು ನೋಡಬೇಕಿದೆ.